ವೆಲ್ಕಮ್ ಟು ದ ಗಣೇಶ್ ದಿಸ್ ವಿಡಿಯೋನ ಲಾಸ್ಟಲ್ಲಿ ನೋಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು DC ವರ್ಸಸ್ ಮುಂಬೈ. DC ಹೋಮ್ ಗ್ರೌಂಡಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ DC ಸ್ಟ್ರಾಂಗಾಗಿ ಕಂಡಿದೆ. ಒಳ್ಳೆ ಟೀಮಾಗಿ ಇವರು ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಡೆಪ್ತ್ ಇಲ್ಲ ಅಂದರೂ ಹೆಂಗೋ ಮೇಂಟೈನ್ ಮಾಡಿ ಸಿಕ್ಕಾಪಟ್ಟೆ ಮ್ಯಾಚ್ನ ಗೆದ್ಕೊಂಡು ಬರ್ತಿದ್ದಾರೆ. ಮೇನ್ ಗುರು ಇಲ್ಲಿ DC ಏನು ಮೇನ್ ಅಡ್ವಾಂಟೇಜ್ ಅಂದರೆ ರಿಷಬ್ ಪಂತ್ ಯಾವುದೇ ಮ್ಯಾಚ್ ಆಗಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಆಡ್ತಾರೆ. ಅಕ್ಷಯ್ ಪಟೇಲ್ ಅಷ್ಟೇ, ಹೋದ ಮ್ಯಾಚ್ ಚೆನ್ನಾಗಿ ಆಡಿದ್ರು ರಿಷಬ್ ಪಂತ್ ಮತ್ತು ಅಕ್ಷಯ್ ಪಟೇಲ್. ಅವರಿಬ್ರು ಇದ್ದಿದ್ದಕ್ಕೇ ಮೇನು ಆ ಮ್ಯಾಚ್ನ ಗೆಲ್ಲಕ್ಕಾಯಿತು, ಇಲ್ಲಾಂದರೆ ಆ ಮ್ಯಾಚ್ನು ಸೋಲ್ತಿದ್ರು ಏನೋ ಮೋಸ್ಟ್ಲಿ ಏನೋ. ಒಟ್ಟಿನಲ್ಲಿ ಮೇನ್ ಮುಂಬೈ ಸ್ಟ್ರಾಂಗ್ ಅಂದರೆ ಮೇನ್ ಇಲ್ಲಿ ಇಶಾನ್ ಕಿಶನ್ನು, ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ ಇಷ್ಟು ಜನ ಚೆನ್ನಾಗಿ ಆಡ್ತಾರೆ. ಇವರು ಮೇನ್ ಬೌಲರ್ ಆಗಿ ಜಸ್ಪ್ರೀತ್ ಬುಮ್ರಾ ಮುಂಬೈ ಆಡ್ತಾರೆ. ಮೇನ್ ಇಲ್ಲಿ ಬ್ಯಾಟಿಂಗಲ್ಲಿ ಮುಂಬೈ ಬ್ಯಾಟಿಂಗ್ ಇಲ್ಲಿ ರೋಹಿತ್ ಶರ್ಮಾ, ಇಶಾನ್ ಕಿಶನ್ನು ಅವರು 3 ಜನ ಮೇನ್ ಗುರು. ಇಲ್ಲಿ ಸೂರ್ಯಕುಮಾರ್ ಯಾದವ್ ಆಡ್ತಾರೆ, ಒಂದೊಂದು ಮ್ಯಾಚ್ ಆಡಲ್ಲ, ಮಿಸ್ ಆಗಿ ಔಟ್ ಆಗ್ಬಿಡ್ತಾರೆ. ಏನಾರು ಮಿಸ್ ಆಗಿನಾರು ಇವ್ರು ನೀಟಾಗಿ ಆಡ್ಬಿಟ್ರೆ ಗುರು ಸೂರ್ಯಕುಮಾರ್ ಯಾದವ್ ಸಿಕ್ಕಾಬಿಟ್ಟೆ ಟೀಮು ಸ್ಟ್ರಾಂಗಾಗಿ ಕಾಣ್ತಾರೆ. ಮತ್ತು ಡೆಲ್ಲಿಲೂ ಅಷ್ಟೇ ರಿಷಬ್ ಪಂತ್ ಆಲ್ಮೋಸ್ಟ್ 40 ಇಷ್ಟು ಚೆನ್ನಾಗಿ ಹೊಡೆದವು ಗುರು. ಮೇನ್ ಗುರು ಸಿಕ್ಕಾಬಿಟ್ಟೆ ಚೆನ್ನಾಗಿ ಆಡ್ತಾರೆ. ಒಳ್ಳೆ ರಿಷಬ್ ಪಂತ್ ಮ್ಯಾಚ್ ಸೋಲಿ ಬಿಡಲಿ ಒಳಗೆ ಮ್ಯಾಚ್ನ ಚೆನ್ನಾಗಿ ಗೆಲ್ಸ್ಕೊಂಡು ಹೋಗ್ತಾರೆ. ಒಳ್ಳೆ ಕ್ಯಾಪ್ಟನ್ಶಿಪ್ನ ಮಾಡ್ತವ್ರೆ. ಅವ್ರು ಯಾವ ಟೈಮಲ್ಲಿ ಯಾರ್ಯಾರಿಗೆ ಬೌಲಿಂಗ್ ಕೊಡಬೇಕು ಅವ್ರಿಗೆ ಮಾತ್ರ ಬೌಲಿಂಗ್ ಕೊಡ್ತಾರೆ. ಅದರಿಂದ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ ಒಟ್ಟಿನಲ್ಲಿ ರಿಷಬ್ ಪಂತ್ಗೆ. ಒಟ್ಟಿನಲ್ಲಿ ಮೇನ್ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 170, 190 ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಇಲ್ಲಿಗೆಲ್ಲ ಪಾಸಿಬಿಲಿಟಿ ಇರೋದು ಮೇನ್ ಇಲ್ಲಿ DCಗೆ. ಒಟ್ಟಿನಲ್ಲಿ ಹೊಸ ಟೀಮ್ ಥರ ಕಾಣ್ತಿದೆ ಗುರು. 1-2-3 ಮ್ಯಾಚಿಂದ ಒಟ್ಟಿನಲ್ಲಿ DC 61% ಇದ್ದರೆ ಮುಂಬೈ 39% ಇದೆ. ಮೇನ್ ಗುರು ಇವರು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡ್ತವ್ರೆ. ಒಟ್ಟಿನಲ್ಲಿ ಮೇನ್ ಇಲ್ಲಿ ಟಾಸ್ ಗೆದ್ದವರು ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಒಟ್ಟಿನಲ್ಲಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಮುಂಬೈಯಲ್ಲಿ ಬೂಮ್ರಾ ಮತ್ತು ಅಂತ ಹೇಳ್ಕೊಳ್ಳೋ ಬೌಲಿಂಗು ಸಿಕ್ಕಾಪಟ್ಟೆ ಇಟ್ಟಿಲ್ಲ. ಒಟ್ಟಿನಲ್ಲಿ ಅದರಿಂದನೇ ಮುಂಬೈ ಬೌಲಿಂಗ್ ಸ್ಟ್ರಗಲ್ ಪಡ್ತಿದ್ದಾರೆ. ಡೆಲ್ಲಿಲಿ ಬ್ಯಾಟಿಂಗ್ ಸ್ಟ್ರಗಲ್ ಒಂಚೂರು ಕಷ್ಟಪಡ್ತಿದ್ದಾರೆ. ಬೌಲಿಂಗ್ ಸ್ಟ್ರಗಲ್ ಅಂತೂ ಮಸ್ತಾಗಿ ಚೆನ್ನಾಗಿ ಬೌಲಿಂಗ್ ಮಾಡ್ತವ್ರೆ. ಖಲೀಲ್ ಅಹ್ಮದ್ ಆಗಲಿ, ಮುಖೇಶ್ ಆಗಲಿ, ಅಕ್ಷಯ್ ಪಟೇಲ್ ಆಗಲಿ. ಮೇನ್ ಅಕ್ಷಯ್ ಪಟೇಲ್ ಚೆನ್ನಾಗಿ ಓವರ್ಗಳು ಮಾಡ್ತವ್ರೆ, ಚೆನ್ನಾಗಿ ಫೀಲ್ಡಿಂಗ್ಗಳು ಮಾಡ್ತವ್ರೆ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಅಂಥ ಕ್ಯಾಪ್ಟನ್ಶಿನ ಮಾಡ್ತಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿ ಅಂತ ಹೇಳ್ಕೊಳ್ಳೋ ಕ್ಯಾಪ್ಟನ್ಶಿನ ಮಾಡ್ತಿಲ್ಲ. ಅದರಿಂದನೇ ಇವರು ಮ್ಯಾಚ್ ಸೋಲ್ತವ್ರೆ. ಒಟ್ಟಿನಲ್ಲಿ ಈಗ ಮುಂಬೈ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ನನ್ನ ಪ್ರಕಾರ ಇಲ್ಲಿ ಮುಂಬೈ ಟೀಮಲ್ಲಿ ಕ್ಯಾಪ್ಟನ್ ಆಗಿ ಹಾರ್ದಿಕ್ ಪಾಂಡ್ಯ ಇರ್ತಾರೆ. ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಓಪನರ್ ಆಗಿ ಚೆನ್ನಾಗಿ ಓಪನರ್ ಸ್ಟಾರ್ಟ್ನ ಕೊಟ್ಟರು. ಇಶಾನ್ ಕಿಶನ್ ಬೇಗನೆ ಔಟ್ ಆಯ್ತವ್ರೆ. ಸೂರ್ಯಕುಮಾರ್ ಯಾದವ್ ಒಂಚೂರು ಅಗ್ರೆಸಿವ್ ಇಂಟೆಂಟ್ನ ಆಡಬೇಕು. ಮತ್ತು ಮೇನ್ ಗುರು ಇಲ್ಲಿ ಡ್ಯಾನ್ ಮಿಚರ್ ಆಗಲಿ ಮತ್ತು ಜಸ್ಪ್ರೀತ್ ಬುಮ್ರಾ ಆಗಲಿ ಇವರೆಲ್ಲ ಚೆನ್ನಾಗಿ ಆಡ್ತವ್ರೆ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಒಂಚೂರು ಇನ್ನೂ ನೀಟಾಗಿ ಆಡಬೇಕು. ಸಿಕ್ಕಾಪಟ್ಟೆ ಬೇಗನೆ ಔಟ್ ಆಯ್ತಾರೆ. ಒಂಚೂರು ಬೌಲಿಂಗಲ್ಲಿ ಚೆನ್ನಾಗಿ ಮಾಡ್ಕೋದವ್ರೆ, ಬ್ಯಾಟಿಂಗಲ್ಲಿ ಅಂತ ಹೇಳ್ಕೊಳ್ಳೋ ಪ್ರದರ್ಶನ ಬಂದಿಲ್ಲ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಹಿಂಗೆ ಆಡೋದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಮುಂಬೈ ರೋಹಿತ್ ಶರ್ಮಾ 1-2 ಮ್ಯಾಚ್ ಚೆನ್ನಾಗಿ ಆಡ್ತಾರೆ, ಒಂದೊಂದು ಮ್ಯಾಚ್ ಬೇಗನೆ ಔಟ್ ಆಯ್ತಾರೆ. ಸೂರ್ಯಕುಮಾರ್ ಯಾದವ್ ಅಷ್ಟೇ, ತ್ರಿವಿಕ್ರಮ್ ಇಲ್ಲಿ ಚೆನ್ನಾಗಿ ಅವರಿಂದನೇ ಮ್ಯಾಚ್ ಗೆಲ್ಲೋ ಮೂಮೆಂಟ್ನ ಅವರೇ ತಂದು ಕೊಡ್ತಿರೋದು. ತ್ರಿವಿಕ್ರಮ್, ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್ ಮತ್ತು ಸಿಕ್ಕಾಪಟ್ಟೆ ಇಶಾನ್ ಕಿಶನ್, ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಓಪನರ್ ಆಗಿ ಚೆನ್ನಾಗಿ ಮಾಡ್ತವ್ರೆ. ಒಟ್ಟಿನಲ್ಲಿ ಏನೋ ಒಂದು ಮುಂಬೈ ಮಿಸ್ ಮಾಡ್ಕೋತಿಲ್ಲ ಅಂದರೆ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಸ್ಕಿಲ್ಗಳು, ಪವರ್ ಪ್ಲೇಯಲ್ಲಿ ಮೇನ್ ಇಲ್ಲಿ ಜಸ್ಪ್ರೀತ್ ಬೂಮ್ರಾಗೆ ಬೌಲಿಂಗ್ನ ಕೊಡಬೇಕು. ಇಲ್ಲ ಅಂದರೆ ಇವರು ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೋತಾರೆ. ಮೇನ್ ಅವರು ಪವರ್ ಪ್ಲೇಯಲ್ಲಿ ರನ್ನ ಕೊಡಬೇಕು. ಒಟ್ಟಿನಲ್ಲಿ ಈಗ ಡೆಲ್ಲಿ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಡೆಲ್ಲಿಲಿ ಪೃಥ್ವಿ ಶಾ ಮತ್ತು ಚೇಂಜಸ್ ಇರುತ್ತೆ. ನನ್ನ ಪ್ರಕಾರ ಡೇವಿಡ್ ವಾರ್ನರ್ನ ಈ ಮ್ಯಾಚ್ನ ಆಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಮತ್ತು ಜಾಕಿ ಮ್ಯಾಕ್ಸ್ವೆಲ್ ಅವರೆಲ್ಲ ನೀಟಾಗಿ ಆಡ್ತಾರೆ. ಮೇನ್ ಗುರು ಇಲ್ಲಿ ಪೃಥ್ವಿ ಶಾ ಒಂಚೂರು ಅಗ್ರೆಸಿವ್ ರೋಲ್ನ ಆಡಬೇಕು. ಇಲ್ಲಾಂದರೆ ಡೇವಿಡ್ ವಾರ್ನರು ಅವರು ಒಂದೊಂದು ಮ್ಯಾಚ್ ಆಡ್ತಾರೆ, ಒಂದೊಂದು ಮ್ಯಾಚ್ ಆಡಿಸಲ್ಲ. ಮತ್ತು ರಿಷಬ್ ಪಂತ್ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ. ಹೋದ ಮ್ಯಾಚ್ ಅವರೇ ಗೆಲ್ಸಿದ್ರು. ಒಟ್ಟಿನಲ್ಲಿ ಇವರು ಗುರು ಒಟ್ಟಿನಲ್ಲಿ ಅಕ್ಷಯ್ ಪಟೇಲು ಅಷ್ಟೇ. ಮತ್ತು ಕುಲ್ದೀಪ್ ಯಾದವ್ ಇವ್ರ ಕಡೆ ಬೌಲಿಂಗಲ್ಲಿ ಕುಲ್ದೀಪ್ ಯಾದವ್, ಮೋಹಿತ್ ಕುಮಾರ್, ಇಶಾಂತ್ ಶರ್ಮಾ, ಖಲೀಲ್ ಅಹ್ಮದ್, ನೋಕಿಯಾ ಅವರೆಲ್ಲ ಚೆನ್ನಾಗಿ ಆಡ್ತಾರೆ. ಒಟ್ಟಿನಲ್ಲಿ ಮೇನ್ ಗುರು ನೋಕಿಯಾ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೋತಿದ್ದಾರೆ, ಅದರಿಂದ ಮ್ಯಾಚ್ನ ಸೋಲ್ತವ್ರೆ. ಒಟ್ಟಿನಲ್ಲಿ ಇವರು ಟೋಟಲಾಗಿ ಗೆದ್ದಿರೋದಂದರೆ ಎಷ್ಟಂದರೆ ಗುರು ಮಿನಿಮಮ್ ಇಲ್ಲಿ
ಇಲ್ಲಿ ಏನು ಈ ಸಿಕ್ಕಾಪಟ್ಟೆ ಡೆಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಆಡ್ತಾರೆ. ಒಟ್ಟಿನಲ್ಲಿ 34 ಮ್ಯಾಚಲ್ಲಿ 15 ಡೆಲ್ಲಿ ಗೆದ್ದಿದ್ರೆ 19 ಮುಂಬೈ ಗೆದ್ದಿದ್ದಾರೆ. ನಿಮ್ಗೆ ಇಲ್ಲೇ ರಿಸಲ್ಟ್ ಗೊತ್ತಾಗ್ತಿದೆ. ಅದರಿಂದ ನಾನು ಹೇಳ್ತೀನಿ ಈ ಡೆಲ್ಲಿ ವರ್ಸಸ್ ಮುಂಬೈ ಗೆಲ್ತಾರೆ ಅಂತ. ಇವತ್ತಿನ 2ನೇ ಮ್ಯಾಚ್ ಪ್ರಿವ್ಯೂ ಬಂದ್ಬಿಟ್ಟು LSC ವರ್ಸಸ್ RR. LSC ಅದ ಹೋಮ್ ಗ್ರೌಂಡಲ್ಲಿ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 160, 170. ಇಲ್ಲಿ ಟಾಸ್ ಗೆದ್ದವರು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೋತಾರೆ. ಒಟ್ಟಿನಲ್ಲಿ LSC ಟಾಸ್ ಗೆದ್ಬಿಟ್ಟು ಆಲ್ಮೋಸ್ಟ್ ಬ್ಯಾಟಿಂಗ್ನ ಗೆದ್ಬಿಟ್ಟು ಇವರು ಮಾಡ್ಕೊಂಡಿರೋ. ಒಟ್ಟಿನಲ್ಲಿ ಮೇನ್ ಗುರು ಇವರು ಟಾಸ್ ಗೆದ್ದಾಗೆಲ್ಲ ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡು ಮ್ಯಾಚ್ನ ಗೆದ್ದಿದ್ದಾರೆ. ಒಟ್ಟಿನಲ್ಲಿ ಇವರು ಗೆದ್ಕೊಂಡು ಬರ್ತಿರೋದಂದರೆ ಮೇನ್ ಇಲ್ಲಿ LSC 3 ಮ್ಯಾಚ್ನ ಗೆದ್ದಿದ್ರೆ. ಒಟ್ಟಿನಲ್ಲಿ ರಾಜಸ್ಥಾನ 4 ಮ್ಯಾಚ್ನ ಗೆದ್ದಿದ್ದಾರೆ. ಮೇನ್ ಗುರು ಇಲ್ಲಿ LSC ಸಿಕ್ಕಾಪಟ್ಟೆ ಅವ್ರ ಹೋಮ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ನ ತಗೋತಾರೆ. ಹೋದ ಮ್ಯಾಚ್ನು ಮಾರ್ಕಿಸ್ಟಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ RR ಪಾಯಿಂಟ್ ಬರೋದಾದರೆ ಇಲ್ಲಿ ಟ್ರೆಂಟ್ ಬೋಲ್ಟು, ಬೆನ್ ಸ್ಟ್ರೋಕು ಮತ್ತು ಚಹಾಲು ಇವ್ರು 3 ಜನ ಚೆನ್ನಾಗಿ ಆಡ್ತವ್ರೆ. ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ. LSC ಪಾಯಿಂಟ್ ಬರೋದಾದರೆ LSCಲಿ ಡಿಕಾಕರು ಒಂಚೂರು ಬೇಗನೆ ಔಟ್ ಆಯ್ತವ್ರೆ. ಮತ್ತು ರಾಹುಲ್ ಆಗಲಿ ಮತ್ತು ಮಾರ್ಕಿಸ್ ಸ್ಟೋನಿಸ್ ಆಗಲಿ ಪೂರವ್ ಆಗಲಿ ಇವ್ರು 3 ಜನನೂ ಅಗ್ರೆಸಿವ್ ರೋಲಿಂದನೇ ಇದು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇದೆ. ಮೇನ್ ಗುರು LSCಲಿ ಬೌಲಿಂಗ್ ಸ್ಟ್ರೆಂತು ವಿಷ್ಣೋಯಿ ಮತ್ತು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇಲ್ಲ ಅಂದರೆ ಹೆಂಗೋ ಮೇಂಟೈನ್ ಮಾಡ್ತವ್ರೆ ಗುರು. ಅದಕ್ಕೆ ಕ್ರೆಡಿಟ್ ಕೊಡಬೇಕು. ಒಟ್ಟಿನಲ್ಲಿ ಮೇನ್ ಗುರು LSC ಚೆನ್ನಾಗಿ ಒಳ್ಳೆ ಟೀಮ್ನ ಕಾಯ್ತವ್ರೆ. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸನ್ ಒಳ್ಳೆ ಕ್ಯಾಪ್ಟನ್ಸಿ ಮಾಡ್ತವ್ರೆ. ಒಟ್ಟಿನಲ್ಲಿ ಎಲ್ಲ ಮ್ಯಾಚ್ನ ಗೆದ್ಕೊಂಡ್ಬಂದಿದೆ. ಸೋತಿದ್ರೆ RR 1 ಮ್ಯಾಚ್ನ ಸೋತಿರ್ಬೋದು ಅಷ್ಟೇ. ಒಟ್ಟಿನಲ್ಲಿ ಮೇನ್ ಗುರು LSC ಟೀಮಲ್ಲಿ ಯಾರ್ಯಾರು ಆಡ್ತಾರೆ ಅಂದರೆ LSC ಟೀಮಲ್ಲಿ ಕ್ಯಾಪ್ಟನ್ ಆಗಿ ರಾಹುಲ್ ಇರ್ತಾರೆ. ಮತ್ತು ಡಿಕಾಕರು ಒಳ್ಳೆ ಶಾಟ್ನ ಕೊಡಬೇಕು. ನಾನು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ದೀಪಕ್ ಹುಟಾ ಆಗಲಿ ಮತ್ತು ಮಾರ್ಕಿಸ್ ಸ್ಟೋನಿಸ್ ಆಗಲಿ, ಪೂರವ್ ಆಗಲಿ, ಕೃಣಾಲ್ ಪಾಂಡ್ಯ ಆಗಲಿ, ರವಿ ವಿಷ್ಣೋಯ್ ಆಗಲಿ ಇಷ್ಟು ಚೆನ್ನಾಗಿ ಆಡ್ತಾರೆ. ಮೇನ್ ಗುರು ಕೃಣಾಲ್ ಪಾಂಡ್ಯ ಒಳ್ಳೆ ಸ್ಪಿನ್ನಿಂಗ್ ಅಟ್ಯಾಕ್ನ ಮಡಗೋರು. ಅವರಿಂದನೇ 1-2 ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಬಂತು. ಒಟ್ಟಿನಲ್ಲಿ ಮೇನ್ ಗುರು ಡಿಕಾಕ್ ಆಗಲಿ ಮತ್ತು ರಾಹುಲ್ ಆಗಲಿ ಅವರಿಬ್ಬರು ಚೆನ್ನಾಗಿ ಬ್ಯಾಟಿಂಗ್ ಓಪನಿಂಗ್ ಮಾಡ್ತವ್ರೆ. 1-2 ಮ್ಯಾಚಲ್ಲಿ ಮಾಡಿದ್ರು. ಅದರಿಂದನೇ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ಮಾರ್ಕಿಸ್ ಸ್ಟೋನಿಸ್ ಒಳ್ಳೆ ಬ್ಯಾಟಿಂಗ್ ಆಡೋರು. ಹೋದ ಮ್ಯಾಚ್ ಒಟ್ಟಿನಲ್ಲಿ 100 ಹೊಡೆದಿರೋ ಸತಿ. ಈ ಮ್ಯಾಚಲ್ಲಿ ಏನು ಹೊಡಿತಾರೆ. ಒಟ್ಟಿನಲ್ಲಿ ದೀಪಕ್ ಹುಟಾ 20 ರನ್ನ ಹೊಡೆಸ್ಬಿಟ್ಟು ಆ ಮ್ಯಾಚ್ನ ಗೆಲ್ಲಿಸ್ಕೊಟ್ಟಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಪೂರವ್ನ ಇವ್ರೇನಾರು ಔಟ್ ಮಾಡಿಬಿಟ್ರೆ RR ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇದೆ. ಒಟ್ಟಿನಲ್ಲಿ RR ಅಷ್ಟು ಈಸಿಯಾಗಿ ಬಿಟ್ಕೊಳ್ಳೋ ಟಾಪಲ್ಲಿರೋರು ಅಷ್ಟು ಈಸಿಯಾಗಿ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಲಾಸ್ಟವರು ಇರುತ್ತೆ ಅನ್ಕೋತೀನಿ. ನನ್ನ ಪ್ರಕಾರ ಮ್ಯಾಚ್ ಅಷ್ಟು ಈಸಿಯಾಗಿ ಇರೋದಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಬಿಟ್ಟೆ ರಾಜಸ್ಥಾನ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಮೇನ್ ಇಲ್ಲಿ SSV ಜೈಸ್ವಾಲ್ ಒಳ್ಳೆ 1-2-3 ಮ್ಯಾಚು ಅಷ್ಟು ಚೆನ್ನಾಗಿ ಆಡಲಿಲ್ಲ ಅಂದರೂ ಇವರು ಈ ಮ್ಯಾಚ್ ಹಿಂದಿನ ಮ್ಯಾಚಿಂದ ಎಲ್ಲ ಚೆನ್ನಾಗಿ ಆಡ್ಕೊಬರ್ತಿದ್ದಾರೆ. SSV ಜೈಸ್ವಾಲ್ ಆಗಲಿ, ಜಾಸ್ ಬಟ್ಲರ್ ಆಗಲಿ, ಸಂಜು ಸ್ಯಾಮ್ಸನ್ ಆಗಲಿ. ಮೇನ್ ಇಲ್ಲಿ ರಾಜಸ್ಥಾನ ಮೇನ್ ಬ್ಯಾಕ್ ಬೋನ್ ಅಂದರೆ ಇಲ್ಲಿ ಪರಾಗ್ ಅನ್ಬೋದು, ಮತ್ತು ಎಡ್ ಮೇಯರು, ಮತ್ತು ಅಶ್ವಿನ್ನು, ಚಹಾಲು, ಟ್ರೆಂಟ್ ಬೋಲ್ಟು, ಆವೇಶ್ ಖಾನ್ ಇಷ್ಟು ಜನ ಅವರೇ ಅನ್ಬೋದು. ಮೇನ್ ಇಲ್ಲಿ ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇದೆ. ಮೇನ್ ಇಲ್ಲಿ ಪವರ್ ಪ್ಲೇಲಿ ಟ್ರೆಂಟ್ ಬೋಲ್ಟ್ ಒಳ್ಳೆ ವಿಕೆಟ್ಗಳನ್ನ ತೆಗಿಯೋ ಸಾಧ್ಯತೆ ತುಂಬ ಇದೆ. ಚಾಲು ಅಷ್ಟೇ ರನ್ನ ಓಡಿಸ್ಕೊಂಡ್ರು ವಿಕೆಟ್ ತೆಗಿಯೋ ಚಾನ್ಸಸ್ ಇದೆ. ಗೇಮ್ ಚೇಂಜರ್ ನನ್ನ ಪ್ರಕಾರ ಇಲ್ಲಿ ಟ್ರೆಂಟ್ ಬೋಲ್ಟರ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರೆ ಚೇಂಜ್ ಮಾಡೋ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ಗುರು ಏನಂದರೆ ಇಲ್ಲಿ SSV ಜೈಸ್ವಾಲ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಹೋದ ಮ್ಯಾಚ್ ಚೆನ್ನಾಗಿ ಆಡಿಸ್ಕೊಟ್ಟಿದ್ರು. ಅವರೇ ಒಂದು ಸಿಂಗಲ್ ಲ್ಯಾಂಗ್ಡಲ್ಲಿ ಮ್ಯಾಚ್ನ ಗೆಲ್ಸ್ಕೊಟ್ಟಿದ್ರು. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸನ್ಗೂ ಏನೇ ಆಗಲಿ ಗುರು, ನಾವು ಲಾಸ್ಟ್ವರೆಗೂ ನಿಂತ್ಕೊಂಡು ಮೇಲೆ ಮ್ಯಾಚ್ ಗೆಲ್ಲಿಸ್ಕೊಡ್ತೀನಿ ಅಂತ ಮೂಮೆಂಟ್ನ ಮಾಡ್ಕೋತಿದ್ದಾರೆ. ಒಟ್ಟಿನಲ್ಲಿ ಜಾಸ್ ಬಟ್ಲರು ಅಷ್ಟೇ, ಎಡ್ ಮೇಯರು 1-2 ಮ್ಯಾಚು ಬೇಗ ಬರಲಿಲ್ಲ. ಒಟ್ಟಿನಲ್ಲಿ ಏನಂದರೆ ಗುರು ಇಲ್ಲಿ ಜಾಸ್ ಬಟ್ಲರ್ SSV ಜೈಸ್ವಾಲ್ ಏನಾದ್ರು ಚೆನ್ನಾಗಿ ಓಪನಿಂಗ್ ಮಾಡಿದ್ರೆ RR ಗೆಲ್ಲೋ ಚಾನ್ಸಸ್ ಇದೆ. ಮೇನ್ ಇಲ್ಲಿ ಪರಾಗು ತುಂಬ ಅಗ್ರೆಸಿವ್ ರೋಲ್ನ ಆಡ್ತಾರೆ. ಅದರಿಂದನೇ ಇವರು ಇಷ್ಟೊಂದು ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಇವರು ಟೋಟಲಾಗಿ ಆಡಿರೋ ಮ್ಯಾಚ್ ಅಂದರೆ 4 ಮ್ಯಾಚಲ್ಲಿ LSC 1 ಮ್ಯಾಚ್ ಗೆದ್ದಿದ್ದಾರೆ. RR 3 ಮ್ಯಾಚ್ನ ಗೆದ್ದಿದ್ದಾರೆ. ಮೇನ್ ಗುರು LSC ಆವಾಗ 1 ಮ್ಯಾಚ್ ಗೆದ್ದಿದ್ರು. ಅದು ಬೇರೆ ಥರ ಟೀಮ್ ಇತ್ತು. ಈಗಲೇ ಬೇರೆ ಥರ ಟೀಮ್ ಇದೆ. ಒಟ್ಟಿನಲ್ಲಿ RR ಈಗ ಬೇರೆ ಥರ ಸಿಕ್ಕಾಪಟ್ಟೆ ಟಾಪ್ 1 ಟೇಬಲ್ ಆಗಿದ್ದಾರೆ. ಒಟ್ಟಿನಲ್ಲಿ ಮೇನ್ ಗುರು
ಈ ಪ್ರಿವ್ಯೂ ವಿಡಿಯೋದಲ್ಲಿ LSC ವರ್ಸಸ್ RRರಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತೊಗೊಂಡು ನನ್ನ ಪ್ರಕಾರ LSC ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಮೇನ್ ಇಲ್ಲಿ ಒಟ್ನಲ್ಲಿ ಟಾಸ್ ನನ್ನ ಪ್ರಕಾರ ಮ್ಯಾಟ್ರ್ ಆಗುತ್ತೆ. ಯಾರು ಟಾಸ್ ಗೆಲ್ತಾರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ. ಮತ್ತು ಈ 2 ಮ್ಯಾಚಲ್ಲಿ DC ವರ್ಸಸ್ ಮುಂಬೈಲಿ ನನ್ನ ಪ್ರಕಾರ ಮುಂಬೈ ಗೆಲ್ತಾರೆ. ಮತ್ತು LSC ವರ್ಸಸ್ RRರಲ್ಲಿ ನನ್ನ ಪ್ರಕಾರ LSC ಗೆಲ್ತಾರೆ. ಒಟ್ಟಲ್ಲಿ ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.